ಎಲ್ಲಿ ಹೋಗ್ತಿದ್ದೀಯಾ? ಬಾ ತಗೊಂಡು ಹೋಗಮ್ಮ. ಬಚ್ಚಲ ಮನೆಗೆ ಹಾಕಮ್ಮ. ಬಚ್ಚಲ ಮನೆಗೆ. ಹಾಕು ಹಾಕು. ಮೆಲ್ಲಕ್ಕೆ ಬಾ. ಯಪ್ಪ ಅವಳು ಹೋಗ್ಬಿಟ್ಲಾ? ಹಾಂ ಓದ್ಲ ಅವಳು. ನಿಮ್ಮ ಮೆಲ್ಲಕ್ಕೆ ಹೋಗಿ ಹಾಕಮ್ಮ. ಏನು ಕೆಲಸ ಮಾಡ್ತಿಗೆಲ್ಲ ಬಂಗಾರ ನೀನು ಅಮ್ಮಗ ಈಗ ವಯಸ್ಸಿಗೆ. ವೆರಿ ಗುಡ್. ಯಪ್ಪ ಎಷ್ಟೊಂದು ತಂದು ಹಾಕಿದ್ರಿ ಕಂದ. ಆ ಚೀಲದಾಗ ನಾನು ತಂದಿದ್ದೀನಿ. ಇನ್ನು ಇದಿಷ್ಟು ಋಷಿಕಾ ಮತ್ತು ಋತಿಕಾ ತಂದು ಹಾಕಿದ್ದಾರೆ. ಅಂದರೆ ನಾನು ಏನೇ ಕೆಲಸ ಮಾಡಿದ್ರೂ ಎಲ್ಪ್ ಮಾಡ್ತಾರೆ ನನ್ನ ಮಕ್ಕಳು ಇವಾಗಲೇ ಅವರಿಗೆ. ಬಟ್ ಸಹಾಯ ಮಾಡ್ಬೇಕನ್ನೋದೊಂದು ಇದೆ ಮನಸ್ಸಿಗೆ ಬಂದಿದೆ ಅಲ್ವಾ. ನಿಜ ಗ್ರೇಟ್. ಈಗಲೇ ಈ ವಯಸ್ಸಿಗೆ 1 ವರ್ಷ 9 ತಿಂಗಳು ಅಷ್ಟೇ ನನ್ನ ಮಕ್ಕಳಿಗೆ. ನಿಜ ಹೆಣ್ಮಕ್ಳು ಸಾರ್ಥಕ. ಇಡೀ ಜೀವನನೇ ಒಂದು ಹೆಣ್ಮಕ್ಳಿಂದನೇ ನಡೀತಾ ಇರೋದು. ಹೆಣ್ಣಿಲ್ಲಂದರೆ ಏನೂ ಇಲ್ಲ. ಗಂಡು ಇರಬೇಕಿಲ್ಲ ಅಂತಲ್ಲ, ಬಟ್ ಭಾವನೆಗಳಿಗೆ ಬೇಗ ಸ್ಪಂದಿಸೋದು ಹೆಣ್ಮಕ್ಳು. ಅವಳು ಹಾಕಿ ಪಕ್ಕದ ಮನೆಗೆ ಅಲ್ಲಿ ಹೂನಾರ ಕಾಣಿಸ್ತಾ ಇದೆಯಲ್ವ, ಆ ಮನೆಗೆ ಓಡೋದ್ಲು. ಅಯ್ಯಮ್ಮ ಸಾಕು ಬಿಡು ಮಗಳೇ, ಸಾಕಮ್ಮ. ಸುಸ್ತಾಗುತ್ತೆ ನಿನಗೆ. ಹಾಂ ಬೆಳ್ಳಿಗೆ ಬೇರೆ ಇದೆಯಲ್ಲ, ಕರ್ಗ ಹೋಗ್ತೀಯ ಕೆಲಸ ಮಾಡಿ ಬಿಸಿಲಿಗೆ. ಏನಮ್ಮ ಋತು? ಅಮ್ಮ ಸಾಕು ಬಿಡಮ್ಮ, ಬಾ. ಬಿದ್ದೋಯ್ತು ಅದು. ಇಲ್ಲಿ ಸೌದೆ ಕಡಿಮೆ ಸಿಗಲ್ಲ ಇಲ್ಲಿ. ಅದಕ್ಕೋಸ್ಕರ ಸೌದೆ ಸಿಗುತ್ತೆ, ಹೋದ್ರೆ ಸಿಗುತ್ತೆ. ಬಟ್ ಮಕ್ಕಳನ್ನ ಬಿಟ್ಟು ಎಲ್ಲೂ ಹೋಗೋದು ಸೌದೆದಾಗೆ. ಅದಕ್ಕೆ ಅವಾಗಾದರೆ ಸೌದೆ ತಗೊಂಡು ಬಂದಿದ್ದೆ ನಾನು. ರೊಕ್ಕ ಕೊಟ್ಟೇನು ತೊಗೊಳೋದು ಅಂತಂದೇಳಿ. ಎಷ್ಟೊಂದು ಕೆಲಸ ಮಾಡಿಬಿಟ್ಟು ಕಂದ ನೀನು ಇವತ್ತು. ಹಾಂ ತಂದು ಹಾಕಿದೆಯಲ್ಲಮ್ಮ ಬಂಗಾರ. ಬಾಮ್ಮ, ನೀರು ಕಾಯ್ತವೆ. ಸಾಕು ಇವತ್ತಿಷ್ಟು ಇದನ್ನು. ಅಯ್ಯಪ್ಪ ಸಾಕು ಬಿಡು ಋತಿಕಾ, ಸಾಕು. ಅವಳು ಗದರಿಸಿ ತಗೊಂಡು ಬರ್ತದಳೆ ಅಂತಂತಾಳೆ. ಸಾಕು ಬಾರೇ, ಸಾಕು ಬಾಮ್ಮ. ಅಷ್ಟು ಖಾಲಿ ಮಾಡೋಣ ಬಾ ಅಲ್ಲಿರೋದು. ಇಲ್ಲಾಂದ್ರೆ ಬಚ್ಚಲ ಮನೆ ಬರೋ ಗಲೀಜು ಕಾಣಿಸುತ್ತೆ, ಅದಕ್ಕೆ. ಹಾಂ ಸಾಕು ಬಿಡು ಋತು, ಸಾಕು ಕೂತ್ಕಟ್ಟೆ. ಟಯರ್ಡ್ ಆಗಿದೆಯಾ? ಸಾಕು ಬಾ ಕೂತ್ಕೋ. ಟಯರ್ಡ್ ಆಗಿದೆಯಾ? ಬಾ ಕೂತ್ಕೋ, ಸಾಕು. ಅಲ್ಲೋಡು ಗದರಿಸಿ ಹೋಗ್ತಾವಳೆ. ನಾನು ಗದರಿಸಿ ಋತು ಸಾಕು ಬಿಡಮ್ಮ, ಸಾಕು. ಇವತ್ತು ಸಾಕು ಕಂದ. ಅದು ನಂದಲ್ಲಿ ಹಾಕಿ ಬಾ, ನಾನು ಇಲ್ಲಿ ಬಾಗಿಲು ಹಾಕ್ಬಿಡ್ತೀನಿ. ಇಲ್ಲಾಂದ್ರೆ ಕೇಳಲ್ಲ. ಈ ಬಾಗಿಲು ಮಾಡಿಸಿದ ಇದೇ ಕಾರಣಕ್ಕೇನೆ, ಆಚೆ ಹೋಗ್ಬಾರ್ದು ಅಂತಂದೇಳಿ. ಇಲ್ಲಾಂದ್ರೆ ರೋಡಿಗೆ ಓಡೋಗ್ತಾರೆ. ಆ ಕಡೆ ಕಾಣಿಸುತ್ತಲ್ವ, ಹಂಗೆ ಓಡೋಗ್ತಾರೆ. ಯಾಕೆ ಇಲ್ಲೇ ಹಾಕಿದೆ? ಅಲ್ಲೋಡ ಮತ್ತೆ ಬೈಯೋದು ನನ್ನ. ಅದು ತಗೊಂಡೋಗಿ ಅಲ್ಲಿ ಹಾಕೋದಲ್ವಾ, ಮನೇಲಿ ಹಾಕ್ತಾರ. ಸರಿ 1 ನಿಮಿಷ ಇರು, ಅದು ನಾಳೆ ಹಾಕ್ತೀನಿ. ಬಚ್ಚಲ ಮನೆಗೆ ಹಾಕ್ತೀನಿ ರೇ. ಬಾ ಸರಿ ಬಾ. ಎತ್ಕೊಂತೀನಿ ಬಾ. ಅಯ್ಯೋ ಸುಸ್ತ ಪಾಪ.
ಸುಸ್ತಾಗೋಯ್ತು. ಎಷ್ಟು ಕೆಲಸ ಮಾಡ್ದಿಕ್ಕಂದ ನೀನು ಇವತ್ತು. ಏನಿಲ್ಲ ಅವಳು ಇನ್ನೂ ತರಬೇಕು, ಅದಕ್ಕೋಸ್ಕರ ಈ ಥರ ಆಡ್ತಾ ಇರೋದು. ಅಲ್ಲೋಡ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ 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 ಮಾಡಿ. ಇಲ್ಲ ಹಾಯ್ ಮಾಡಿ ಸರಿ ಬಾಗಿಲು ತೆಗಿತೀನಿ. ಬಾ 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 ತೆಗಿತೀನಿ. ಎದ್ದೇಳು ಎದ್ದೇಳು ಎದ್ದೇಳು, ಬಾಗಿಲು ತೆಗಿತೀನಿ. ಎದ್ದೇಳು. ಋಷಿಕಾ ಎಲ್ಲಿಗೆ ಹೋದ್ಲು? ಋಷಿಕಾ ಮಗಳೇ, ಅಲ್ಲಿ ಕಾಲು ದಬ್ಬಬಾರ್ದು, ಪರ್ಕೆ ಕೂಡ ಗುಡಿಸ್ಬೇಕು. ಪೊರ್ಕೆಯಲ್ಲಿ ಗುಡಿಸ್ಬೇಕದು. ಅಲ್ಲೋಡು, ಅದು ತಗೊಂಡು ಸೋಪದ ಕೆಳಗಡೆ ಹಾಕೋದು. ಸರಿ ತೆಗಿತೀನಿ, ಸುಮ್ಮನೆ ತೆಗಿತೀನಿ 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 ಅಂದಮೇಲೆ ಆಗೋಯ್ತು. ತೆಗಿತೀನಿ, ಏನಾದರೂ ಮಾಡಿ. ಹೋಗಿ ಹೋಗಿ. ಇನ್ನೂ ತರಕ್ಕೆ ಹೋದ್ಲ ಅವಳು. ಅಯ್ಯೋ, ಮತ್ತೆ ಹೋಗಿ ಹೇಳ್ತಾರೆ ಅದಕ್ಕೆ. ಋತು ಋತು ಬಾ. ನೋಡು ಅಂತ ಹೋದ್ಲು ಬಚ್ಚಲ ಮನೆಗೆ. ಮತ್ತೆ ಮೆಲ್ಕೋಗು, ಬಿದ್ದೋಗ್ತೀಯಾ. ಇವಳು ಇವತ್ತಿಗೆ ಸಾಕು ಮಾಡಲ್ಲ. ಓಕೆ.